ಎಲ್ರಿಗೂ ನಮಸ್ಕಾರ. ನಾನು ಸ್ವರ್ಣಗೌರಿ ಅಂತ ಶ್ರೀರಂಗಪಟ್ಟಣದ ಹತ್ರ ಒಂದು ಹಳ್ಳಿಯಲ್ಲಿ ವಾಸ ಮಾಡ್ತಾ ಇದ್ದೀನಿ. ನಾನು ಸ್ವರ್ಣ ಹೋಮ್ ಪ್ರಾಡಕ್ಟ್ಸ್ ಮತ್ತು ಪೂಜಾ ಪ್ರಾಡಕ್ಟ್ಸ್ ಅನ್ನೋ ಹೆಸರಿನಿಂದ 4 ವರ್ಷದಿಂದ ಆನ್ಲೈನ್ನಲ್ಲಿ ಬಿಸ್ನೆಸ್ ಮಾಡ್ತಾ ಇದ್ದೀನಿ. ಇವತ್ತು ನನ್ನ ಪ್ರಾಡಕ್ಟ್ಗಳ ಬಗ್ಗೆ ಮಾಹಿತಿ ಕೊಡೋಕ್ಕೆ ಅಂತ ಬಂದಿದ್ದೀನಿ. ಮೊದಲಿಗೆ ಇದು ಮಂಗಳಾರತಿ ಬತ್ತಿ, ಇದು ಎಳೆ ಬತ್ತಿ ಅಂತ ಈ ಥರ ಸೊಡ್ಲಿ ಹಾಕಿ ಹಚ್ಚುವಂಥದ್ದು. ಹಾಗೆ ಇದು ತುಪ್ಪದ ಬತ್ತಿ. ಹಾಗೆ ಇದು ಪಾರಿಜಾತ ಬತ್ತಿ ಅಂತ, ಇದರೊಳಗೆ 5 ದಳ, 8 ದಳ, 9 ದಳ, 16 ದಳ, 33 ದಳದೆಲ್ಲ ಮಾಡ್ತೀನಿ. ಇದು ಕಮಲದ ಬತ್ತಿ ಅಂತ ಹೇಳಿ, ಇದು 5 ದಳ, 8 ದಳ, 9 ದಳ, 16 ದಳ, 33 ದಳ, 108 ದಳ ಬತ್ತಿಗಳನ್ನೆಲ್ಲ ಮಾಡ್ತೀನಿ. ಇದು ಎಳ್ಬತ್ತಿ ಅಂತ ಶನೀಶ್ವರ ಪ್ರೀತ್ಯರ್ಥವಾಗಿ ಮಾಡುವಂಥದ್ದು. ಇದು ಹೂ ಬತ್ತಿ ಅಂತ ತುಪ್ಪದಲ್ಲಿ ಹಾಕಿ ಹಚ್ಚುವಂಥದ್ದು. ಆಮೇಲೆ ನಾನು 365 ದಳದ ಬತ್ತಿನೂ ಮಾಡ್ತೀನಿ. ಆಮೇಲೆ ಶಿವ ಪಾರ್ವತಿ ಬತ್ತಿನೂ ಮಾಡ್ತೀನಿ. ಮತ್ತು ಇದು ಗೆಜ್ಜೆ ವಸ್ತ್ರ, ಬಿಡಿ ಗೆಜ್ಜೆ ವಸ್ತ್ರ, ಚಂದ್ರ ಹಚ್ಚಿರುವಂಥದ್ದು. ಇದು ಪ್ಲೈನ್ ಗೆಜ್ಜೆ ವಸ್ತ್ರ, ಇದು ವಸ್ತ್ರಗಳು. ಹಾಗೆ ನಾನು ಡಿಸೈನ್ ಹಾರನೂ ಮಾಡ್ತೀನಿ. ಆದರೆ ಇವತ್ತು ಸ್ಟಾಕ್ ಇಲ್ಲದರಿಂದ ತೋರ್ಸೋಕ್ಕಾಗ್ತಾಯಿಲ್ಲ. ಮತ್ತು ವ್ರತಗಳಿಗೆ ಬೇಕಾಗುವಂಥ ಅನಂತನ ವ್ರತ, ಗೌರಿ ವ್ರತ, ಗಣಪತಿ ವ್ರತ ಇಂಥಗಳಿಗೆ ಬೇಕಾಗಿರುವಂಥ ಶಾಸ್ತ್ರದ ಹಾರಗಳನ್ನು ಕೂಡ ಮಾಡಿಕೊಡ್ತೀನಿ. ಮತ್ತು ಅರಿಶಿನ ಕುಂಕುಮ ಚಿಕ್ಕ ಪ್ಯಾಕೆಟ್ಗಳನ್ನು ಮಾಡಿಕೊಡ್ತೀನಿ. ಮತ್ತು ಪೂಜೆಗೆ ಸಾಮಗ್ರಿಗೆ ಏನೇನು ಬೇಕಾಗಿರುತ್ತೋ ಅದೆಲ್ಲ ರೆಡಿ ಮಾಡಿಕೊಡ್ತೀನಿ. ಏನಾದರೂ ಬೇಕಾದರೆ 7795911889ಗೆ ವಾಟ್ಸಪ್ ಮಾಡಿ. ಮತ್ತು ನನ್ನ ಫುಡ್ ಪ್ರಾಡಕ್ಟ್ ಕೂಡ ಇದೆ, ಅದನ್ನು ನಾನು ಇವತ್ತು ಹೇಳ್ತೀನಿ. ಇದು ಸಾರಿನ ಪುಡಿ ಅಂತ ರಸಮ್ ಮಾಡುವಂಥದ್ದು. ಇದು ಪಲ್ಯದ ಪುಡಿ, ಮಾಮೂಲಿ ಪಲ್ಯ ಮಾಡೋದು, ಟೊಮೆಟೊ ಬಾತು, ವಾಂಗಿಬಾತು, ಕ್ಯಾಪ್ಸಿಕಮ್ ಬಾತ್ ಮಾಡುವಂಥದ್ದು. ಇದು ರಾಗಿ ದೋಸೆ ಹಿಟ್ಟು, ದೋಸೆ ಮಾಡ್ಕೋಬೇಕು ಅನ್ನಿಸ್ದಾಗೆಲ್ಲ ರಾಗಿ ದೋಸೆ ಹಿಟ್ಟು ಮಾಡ್ಕೊಂಡು ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಇದು 13 ಪದಾರ್ಥಗಳನ್ನು ಮಾಡಿ ನಾನು ಮೆಂತ್ಯದ ಹಿಟ್ಟು ಮಾಡಿದ್ದೀನಿ, ಡೈಜೆಷನ್ಗೆ ತುಂಬ ಒಳ್ಳೆಯದು. ಮತ್ತು ಇದು ಚಕ್ಲಿ ಹಿಟ್ಟು ಮಾಡ್ತೀನಿ ನಾನು. ಚಕ್ಲಿ ಹಿಟ್ಟು, ತೆಂಗುಳದ ಹಿಟ್ಟು, ಮುಚ್ಚರೆ ಹಿಟ್ಟೆಲ್ಲ ಮಾಡ್ತೀನಿ. ಇದು ಚಟ್ನಿ ಪುಡಿ, ಇದು ಹುರುಳಿ ಚಟ್ನಿ ಪುಡಿ, ಮತ್ತು ಕಡಲೆಬೇಳೆ ಚಟ್ನಿ ಪುಡಿನೂ ಕೂಡ ಮಾಡ್ತೀನಿ. ಅದು ಇವತ್ತು ಸ್ಟಾಕ್ ಇಲ್ಲ, ಹಂಗಾಗಿ ತೋರ್ಸೋಕ್ಕಾಗ್ತಿಲ್ಲ. ಮತ್ತು ಕಾಫಿ ಪುಡಿ, ಇದು ನಮ್ಮ ಮನೇಲಿ ಬೆಳೆದಿರುವಂಥ ಕಾಫಿನಲ್ಲಿ ಮಾಡಿರುವಂಥ ಫಿಲ್ಟರ್ ಕಾಫಿ ಪುಡಿ, ತುಂಬ ಚೆನ್ನಾಗಿರುತ್ತೆ. ಈ ವರ್ಷದ ಸಂಕ್ರಾಂತಿ ಎಳ್ಳು, ಇಷ್ಟೆಲ್ಲ ನಾನು ನನ್ನ ಪ್ರಾಡಕ್ಟ್ಗಳನ್ನು ಮಾಡ್ತಾಯಿದ್ದೀನಿ. ನಿಮ್ಗೆ ಯಾವುದೇ ಬೇಕಂದರೂ 7795911889ಗೆ ಕಾಂಟ್ಯಾಕ್ಟ್ ಮಾಡಿ. ನಿಮ್ಮೆಲ್ಲರ ಸಹಕಾರದ ನಿರೀಕ್ಷೆಯಲ್ಲಿದ್ದೀನಿ. ಧನ್ಯವಾದಗಳು.